Hello everyone, welcome to your class, your future. ಇಂದು ನಾವು 8ನೇ ತರಗತಿ ಕನ್ನಡ ವಿಷಯ ಪದ್ಯ 5 ತೂಗಿ ತೂಗಿ ಮರಗಳೇ. ಇದರ ಒಂದು ಪ್ರಶ್ನೋತ್ತರಗಳನ್ನು ನೋಡೋಣ. ತೂಗಿ ತೂಗಿ ಮರಗಳೇ, ಇಳೆಗೆ ಇಳಿದ ಮರಗಳೇ, ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ. ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳೇ, ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನೆಲೆಗಳೇ. ಸಾಲು ಹಸಿರ ಮಾಲೆಯೇ, ಜೀವರಸದ ನಾಲೆಯೇ, ಪ್ರೀತಿಯೆಂಬ ನೀತಿ ಹಾಡಿ ಪ್ರಕೃತಿ ಬರೆದ ಓಲೆಯೇ. ಮಣ್ಣಿನ ತಮದಾಳವ ಸೀಳೆ ಮೇಲೆ ಬರುವಿರೆ, ಮೈತುಂಬ ಚಿಗುರಿನ ರೋಮಾಂಚನ ತಳೆವಿರಿ. ಕೊಂಬೆ ಕೊಂಬೆ ಕೈಯ ಚಾಚಿ ಬನ್ನಿಯೆಂದು ಕರೆವಿರಿ, ಔದಾರ್ಯದ ಒಡಲಾಗಿ ಹೂವು ಹಣ್ಣು ಸುರಿವಿರಿ. ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೆ, ನೀಡಲೆಂದೇ ಫಲಿಸುವ ಋಷಿ ಸಮಾನ ಮನಸ್ಸೆ. ಕಡಿದರೂ ಕರುಣೆ ತೋರಿ ಚಿಗುರುವ ಗೆಲುವೆ, ಸತ್ಯತ್ಯಾಗ ಅಹಿಂಸೆಯೇ ನಿತ್ಯವಾದ ನಿಲುವೆ. ಇದಿಷ್ಟು ಪದ್ಯ. ಈಗ ಬನ್ನಿ ಕೃತಿಕಾರರ ಒಂದು ಪರಿಚಯ. ಇದನ್ನು ಬರೆದವರು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್. ಇವರು 1936ರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು. ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ನೈಶಿಲ ಭಟ್ಟ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಇವರು ನಿನ್ನೆಗೆ ನನ್ನ ಹಾಡು, ವೃತ್ತಿ ಸುಳಿ, ಹೊಳೆ ಸಾಲಿನ ಮರ, ಬಾರೋ ವಸಂತ, ಭಾವಸಂಗಮ, ದೀಪಿಕಾ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಹೊರಳು ದಾರಿಯಲ್ಲಿ ಕಾವ್ಯ, ನಂದನ, ಚಿನ್ನದ ಹಕ್ಕಿ ಕೃತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ. ಜೊತೆಗೆ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಪ್ರಸ್ತುತ ಕವನವನ್ನು ಅವರ ಸಮಗ್ರ ಕಾವ್ಯ ಸಂಪುಟ 2 ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮುಂದೆ ಪದಗಳ ಅರ್ಥ ತಿಳಿಯಿರಿ. ಇಳೆ ಭೂಮಿ, ಧರೆ ಪೃಥ್ವಿ, ಋಷಿ ತಪಸ್ವಿ ಮುನಿ, ಓಲೆ ಪತ್ರ, ಕರ ಕೈ ಹಸ್ತ, ಗಾನ ಹಾಡು ಸಂಗೀತ, ತಳೆ ಕ್ರಿಯಾಪದ ಧರಿಸು, ನಾಲೆ ಕಾಲುವೆ ತೋಡು, ಮಧುರ ಇಂಪಾದ, ಇಳಿ ಕೆಳಕ್ಕೆ ಬರು ಬೀಳು, ಒಡಲು ಶರೀರ ಹೊಟ್ಟೆ, ಔದಾರ್ಯ ಉದಾರತೆ ಧಾರಾಳ ಗುಣ, ಕರುಣೆ ದಯೆ, ತಮ ಕತ್ತಲು, ತುಡಿ ಮಿಡಿ ಸ್ಪಂದಿಸು, ನೆಲೆ ಆಶ್ರಯ, ವರ ಅನುಗ್ರಹ. ಮುಂದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಕವಿ ಯಾವುದನ್ನು ಇಳೆಗೆ ಇಳಿದ ವರಗಳೆಂದು ಕರೆದಿದ್ದಾರೆ? ಉತ್ತರ, ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ಇಳೆಗೆ ಇಳಿದ ವರಗಳೆಂದು ಕವಿ ಕರೆದಿದ್ದಾರೆ. ಪ್ರಶ್ನೆ 2, ಮರಗಳು ಯಾರಿಗೆ ನೆಲೆ ನೀಡಿವೆ? ಉತ್ತರ, ಸೋತು ಬಂದ ಹಕ್ಕಿ ಹಿಂಡುಗಳಿಗೆ ಮರಗಳು ನೆಲೆ ನೀಡಿವೆ. ಪ್ರಶ್ನೆ 3, ಕವಿ ಮರಗಳಿಗೆ ಎಂತಹ ಮನಸ್ಸಿದೆ ಎಂದಿದ್ದಾರೆ? ಉತ್ತರ, ಕವಿ ಮರಗಳಿಗೆ ಋಷಿ ಸಮಾನ
ಮನಸ್ಸಿದೆ ಎಂದಿದ್ದಾರೆ. ಪ್ರಶ್ನೆ 4. ಮರಗಳು ಔದಾರ್ಯದ ರೂಪದಲ್ಲಿ ನಮಗೇನು ನೀಡುತ್ತವೆ? ಉತ್ತರ: ಮರಗಳು ಔದಾರ್ಯದ ರೂಪದಲ್ಲಿ ನಮಗೆ ಹೂ, ಹಣ್ಣುಗಳನ್ನು ನೀಡುತ್ತವೆ. ಪ್ರಶ್ನೆ 5. ಮರ ಯಾವ ಮೌಲ್ಯಗಳನ್ನು ಸಂಕೇತಿಸುತ್ತದೆ? ಉತ್ತರ: ಮರ ಸತ್ಯ, ತ್ಯಾಗ, ಅಹಿಂಸೆಯ ಮೌಲ್ಯಗಳನ್ನು ಸಂಕೇತಿಸುತ್ತದೆ. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅದರಲ್ಲಿ ಮೊದಲನೇದು, ಮರಗಳು ಪ್ರಕೃತಿ ಬರೆದ ಓಲೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳೇ, ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನೆಲೆಗಳೇ, ಸಾಲು ಹಸಿರ ಮಾಲೆಯೇ, ಜೀವ ರಸದ ನಾಲೆಯೇ, ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿಯು ಬರೆದ ಓಲೆಯಾಗಿದೆ ಎಂದು ಕವಿ ವರ್ಣಿಸಿದ್ದಾರೆ. ಇಲ್ಲಿ ಇದು ದ ಆಗಿದೆ, ಇದು ದ ಅಲ್ಲ, ದ ಬದಲಾಗಿ ಅದನ್ನು ರ ಅಂತ ಮಾಡ್ಕೊಳ್ಳಿ. ಜೀವರಸದ ನಾಲೆ, ಸರಿನಾ? ಎರಡನೇ ಪ್ರಶ್ನೆ, ಪ್ರತಿಯೊಂದು ಮರವಾಗಿ ಬೆಳೆಯುವ ರೀತಿಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಮಣ್ಣಿನ ಕತ್ತಲಿನಿಂದ ಸೀಳಿ ಮೇಲೆ ಬಂದು ಮೈತುಂಬ ಚಿಗುರಿನ ರೋಮಾಂಚನ ತಳೆದು ಕೊಂಬೆಗಳೆಂಬ ಕೈಗಳನ್ನು ಚಾಚಿ ಬನ್ನಿ ಎಂದು ಕರೆಯುತ್ತಾ ಬೆಳೆಯುವ ಮರಗಳು ಆದರದಿಂದ ನಮಗಾಗಿ ಹೂ, ಹಣ್ಣುಗಳನ್ನು ನೀಡುತ್ತವೆ. ನೆಕ್ಸ್ಟ್, ಪ್ರಶ್ನೆ 3. ಮರಗಳು ಸತ್ಯ, ತ್ಯಾಗ, ಅಹಿಂಸೆಯ ಪ್ರತೀಕವಾಗಿವೆ ಹೇಗೆ? ಉತ್ತರ: ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೇ ಆಗಿವೆ, ನೀಡಲೆಂದೇ ಫಲಿಸುವ ಋಷಿ ಸಮಾನ ಮನಸ್ಸು ಹೊಂದಿವೆ, ಕಡಿದರೂ ಕರುಣೆ ತೋರಿ ಚಿಗುರುವ ಇವು ಸತ್ಯ, ತ್ಯಾಗ, ಅಹಿಂಸೆಯ ಪ್ರತೀಕವಾಗಿವೆ. ಮುಂದೆ ಈ ಕೆಳಗಿನ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಪ್ರಕೃತಿಯಲ್ಲಿ ಮರಗಳು ನೀಡುವ ಸಂದೇಶವನ್ನು ಕವಿ ಯಾವ ರೀತಿ ವರ್ಣಿಸಿದ್ದಾರೆ? ಉತ್ತರ: ಪ್ರಕೃತಿಯಲ್ಲಿ ಮರಗಳು ತಮ್ಮ ಇರುವಿಕೆಯ ಮೂಲಕ ಪ್ರೀತಿ, ಔದಾರ್ಯ, ಸತ್ಯ, ತ್ಯಾಗ, ಅಹಿಂಸೆಯ ಸಂದೇಶಗಳನ್ನು ನೀಡುತ್ತವೆ. ಮರಗಳ ಪ್ರೀತಿ, ಔದಾರ್ಯ, ಕರುಣೆಗಳನ್ನು ಈ ಪದ್ಯದ ಮೂಲಕ ವಿವರಿಸಿದ್ದಾರೆ. ಭೂಮಿಯ ಮೇಲೆ ತೂಗಿ ತೂಗಿ ಬೆಳೆದ ಮರಗಳು ನೆಲದ ಮೇಲೆ ಮಧುರ ಗಾನದಲ್ಲಿ ಮೂಡಿಬಂದ ಸ್ವರಗಳೇ ಆಗಿವೆ. ಮಾತನಾಡದೆ ದುಡಿಯುವ ಪ್ರೀತಿಯ ಕೈಗಳೇ ಆದ ಮರಗಳು ಸೋತು ಬಂದ ಹಕ್ಕಿ ಹಿಂಡುಗಳಿಗೆ ನೆಲೆಗಳಾಗಿವೆ. ಹಸಿರಿನಿಂದ ಜೀವರಸದ ಕಾಲುವೆಯನ್ನು ಹರಿಸುವ ಪ್ರೀತಿ ಎಂಬ ನೀತಿಯನ್ನು ಹಾಡಿ ಪ್ರಕೃತಿಯೇ ಬರೆದ ಪತ್ರಗಳಾಗಿವೆ. ಮಣ್ಣಿನೊಳಗಿನ ಕತ್ತಲನ್ನು ಸೀಳಿ ಮೇಲೆ ಬಂದು ಚಿಗುರಿನ ರೋಮಾಂಚನ ತಾಳುವಿರಿ. ಕೊಂಬೆ ಕೊಂಬೆ ಕೈಚಾಚಿ ಬನ್ನಿ ಬನ್ನಿ ಎಂದು ಕರೆಯುವ ಮರಗಳ ಉದಾರತೆಯಿಂದ ಹೂ, ಹಣ್ಣುಗಳನ್ನು ನಮಗಾಗಿ ನೀಡುವಿರಿ. ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೇ ನೀವಾಗಿದ್ದೀರಿ. ನೀಡಲೆಂದೇ ಫಲಧರಿಸುವ ಋಷಿ ಸಮಾನ ಮನಸ್ಸು ನಿಮ್ಮದು.
ಕಡಿದರೂ ಚಿಗುರುವ ಗೆಲುವು, ಸತ್ಯ, ತ್ಯಾಗ, ಅಹಿಂಸೆ ನಿಮ್ಮ ನಿತ್ಯದ ನಿಲುವಾಗಿದೆ ಎಂದು ಮರಗಳ ಶ್ರೇಷ್ಠತೆಯನ್ನು ವಿವರಿಸಿದ್ದಾರೆ. ನೆಕ್ಸ್ಟ್, ಸಂದರ್ಭದೊಡನೆ ವಿವರಿಸಿ. ಮೊದಲನೇದು, ಪ್ರಕೃತಿ ಬರೆದ ಓಲೆ. ಉತ್ತರ: ಈ ವಾಕ್ಯವನ್ನು ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ಬರೆದಿರುವ ಸಮಗ್ರ ಕಾವ್ಯ ಸಂಪುಟ 2 ಎಂಬ ಕೃತಿಯಿಂದ ಆಯ್ದ ತೂಗಿ ತೂಗಿ ಮರಗಳೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಕವಿ ಮರಗಳು ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕೈಗಳಾಗಿವೆ, ಸೋತು ಬಂದ ಹಕ್ಕಿಗಳಿಗೆ ನೆಲೆಗಳಾಗಿವೆ, ಹಸಿರು ಧರಿಸುವ ಮೂಲಕ ಜೀವರಸದ ನಾಲೆಗಳಾಗಿವೆ, ಪ್ರೀತಿ ಎಂಬ ನೀತಿಯನ್ನು ಹಾಡಿ ಪ್ರಕೃತಿಯೇ ಬರೆದ ಓಲೆಗಳ ಮರಗಳಾಗಿವೆ ಎನ್ನುತ್ತಾರೆ. ಇಲ್ಲಿ ಮತ್ತೆ ಜೀವ ರಸದ ಇದನ್ನ ತೆಗಿರಿ, ನ ತಗದಲ್ಲಿ ರ ಮಾಡ್ಕೊಂಬಿಡಿ. ಜೀವರಸದ ನಾಲೆಗಳಾಗಿವೆ. ಸರಿನಾ? ನೆಕ್ಸ್ಟ್ ಪ್ರಶ್ನೆ 2, ಹೂವು ಹಣ್ಣು ಸುರಿವಿರಿ. ಉತ್ತರ: ಈ ವಾಕ್ಯವನ್ನು ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ಬರೆದಿರುವ ಸಮಗ್ರ ಕಾವ್ಯ ಸಂಪುಟ 2 ಎಂಬ ಕೃತಿಯಿಂದ ಆಯ್ದ ತೂಗಿ ತೂಗಿ ಮರಗಳೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕವಿ ಮರಗಳ ಔದಾರ್ಯವನ್ನು ಕುರಿತು ಹೇಳುತ್ತಾ, ಮಣ್ಣಿನ ಕತ್ತಲಿನಿಂದ ಸೀಳಿ ಬಂದು ಚಿಗುರಿನ ರೋಮಾಂಚನ ಪಡೆಯುವಿರಿ. ಕೊಂಬೆಗಳ ರೂಪದಲ್ಲಿ ಕೈಗಳನ್ನು ಚಾಚಿ ಬಾ ಎಂದು ಕರೆದು ಔದಾರ್ಯದಿಂದ ಹೂ ಹಣ್ಣುಗಳನ್ನು ನೀಡುವಿರಿ ಎಂಬುದಾಗಿ ಹೇಳುತ್ತಾರೆ. ಪ್ರಶ್ನೆ 3, ಸತ್ಯ, ತ್ಯಾಗ, ಅಹಿಂಸೆಯ ನಿತ್ಯವಾದ ನಿಲುವೆ. ಉತ್ತರ: ಈ ವಾಕ್ಯವನ್ನು ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ಬರೆದಿರುವ ಸಮಗ್ರ ಕಾವ್ಯ ಸಂಪುಟ 2 ಎಂಬ ಕೃತಿಯಿಂದ ಆಯ್ದ ತೂಗಿ ತೂಗಿ ಮರಗಳೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿಗಳು ಹೇಳುತ್ತಾರೆ. ಮರಗಳು ಸತ್ಯ, ತ್ಯಾಗ, ಅಹಿಂಸೆಯ ಪ್ರತೀಕಗಳಾಗಿವೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೆ ನೀಡಲೆಂದೇ ಫಲಧರಿಸುವ ಋಷಿ ಸಮಾನ ಮನಸ್ಸೆ, ಕಡಿದರೂ ಕರುಣೆ ತೋರಿ ಚಿಗುರುವ ಗೆಲುವೆ, ಸತ್ಯ, ತ್ಯಾಗ, ಅಹಿಂಸೆ ನಿತ್ಯದ ನಿಲುವಾಗಿವೆ ಎನ್ನುತ್ತಾರೆ. ಇನ್ನು 3ನೆಯ ಮುಖ್ಯ ಪ್ರಶ್ನೆ ಭಾಷಾಭ್ಯಾಸ. ಅದರಲ್ಲಿ 1ನೆಯ ಪ್ರಶ್ನೆ, ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ವರ. ದೇವರಲ್ಲಿ ನಾವು ವರವನ್ನು ಕೇಳುತ್ತೇವೆ. ಮಧುರ. ಕೋಗಿಲೆಯು ಮಧುರವಾಗಿ ಹಾಡುತ್ತದೆ. ನೆಲೆ. ಕರ್ನಾಟಕವು ಪ್ರಕೃತಿ ತಾಣಗಳ ನೆಲೆಯಾಗಿದೆ. ರೋಮಾಂಚನ. ಜೋಗ ಜಲಪಾತವನ್ನು ನೋಡಿದಾಗ ಮನವು ರೋಮಾಂಚನಗೊಳ್ಳುವುದು. ಔದಾರ್ಯ. ಮನುಷ್ಯರಲ್ಲಿ ಪ್ರೀತಿ, ಕರುಣೆ, ಔದಾರ್ಯ ಗುಣಗಳಿರಬೇಕು.
ಮುಂದಿನ ಪ್ರಶ್ನೆ, ಅಹಿಂಸೆ. ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಅಹಿಂಸಾ ಮಾರ್ಗವನ್ನು ಅನುಸರಿಸಿದರು. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. ಒಂದನೇದು ವರ, ಇದರ ವಿರುದ್ಧ ಪದ ಶಾಪ. ಸ್ವರ, ಅಪಸ್ವರ. ಅಹಿಂಸೆ, ಹಿಂಸೆ. ಪ್ರೀತಿ, ದ್ವೇಷ. ಇವೆಲ್ಲ ವಿರುದ್ಧ ಪದಗಳು. ನೆಕ್ಸ್ಟ್ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ. ಋಷಿ, ರಿಸಿ. ಆಕಾಶ, ಆಗಸ. ನಿತ್ಯ, ನಿಚ್ಚ. ಪಕ್ಷಿ, ಹಕ್ಕಿ. ಸ್ವರ, ಸರ. ಮುಂದಿನ ಪ್ರಶ್ನೆ, ಕೆಳಗೆ ನೀಡಿರುವ ಪದಗಳ ಉಚ್ಚಾರಣೆ ಹಾಗೂ ಅರ್ಥ ವ್ಯತ್ಯಾಸಗಳನ್ನು ಕೇಳಿ ತಿಳಿಯಿರಿ. ಮರ, ವರ. ಸರಿನಾ? ಮರ ಅಂದರೆ ವೃಕ್ಷ, ವರ ದೇವರ ದಾನ. ಎರಡನೇದು ನಾಲೆ, ನೆಲೆ. ನಾಲೆ ಅಂದರೆ ಕಾಲುವೆ, ನೆಲೆ ಅಂತಂದರೆ ಜಾಗ. ಮೂರನೇದು ಕರ, ಕರೆ. ಕರ ಕೈ, ಕರೆ ಕೂಗು. ನಾಲ್ಕನೇದು ಇಳೆ, ಇಳಿ. ಉತ್ತರ ಇಳೆ, ಭೂಮಿ. ಇಳಿ ಅಂದರೆ ಇಳಿಯುವುದು. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು. ಇಲ್ಲಿಯವರೆಗೆ ನಾವು ಏನಂತಂದರೆ ತೂಗಿ ತೂಗಿ ಒಂದು ಮರದ ಚಟುವಟಿಕೆಗಳನ್ನು ನಾವು ಇಲ್ಲಿ ವಿಶ್ಲೇಷಿಸಿದ್ದೇವೆ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮುಂಬರುವಂತಹ ವಿಡಿಯೋಗಳನ್ನು ಆದಷ್ಟು ಬೇಗನೆ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.